ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿಸಂಪದ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಲ್ಲಿನೇ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೊಂಡಿರೋವಂಥ ಐಸ್ ಕ್ರೀಮ್ ಇದು. ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವು ಔಟ್ಸೈಡ್ ಐಸ್ ಕ್ರೀಮ್ಗಳನ್ನು ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ತೊಗೊಂಬಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿನೇ ಸಿಂಪಲ್ಲಾಗಿ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಈ ರೀತಿ ಐಸ್ ಕ್ರೀಮ್ನ ಮಾಡಿಕೊಂಡು ತಿನ್ನಬಹುದು. ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಕೊಡಬಹುದು. ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಈಗಂತೂ ಬೇಸಿಗೆ ಶುರುವಾಗಿದೆ, ತುಂಬ ಬಿಸಿಲು. ಈ ಬಿಸಿಲು ಟೈಮಲ್ಲಿ ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ನಾವೇ ಮನೆಯಲ್ಲೇ ಐಸ್ ಕ್ರೀಮ್ ಎಲ್ಲ ಮಾಡಿಕೊಂಡು ತಿನ್ನೋದ್ರಿಂದ ಖುಷಿ ಕೂಡ ಆಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಹೊರಗಡೆಯಿಂದ ತಂದು ತಿನ್ನೋ ಅಭ್ಯಾಸ ಕೂಡ ಕಡಿಮೆ ಆಗುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ಈ ರೆಸಿಪಿನ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಮನೆಯಲ್ಲೇ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅಥವಾ ನೀವು ಚಿಕ್ಕ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು ಬರುತ್ತಲ್ಲ, ಅದನ್ನು ಕೂಡ ಬಳಸಬಹುದು. ಈ ರೀತಿ ಪಚ್ಚ ಬಾಳೆಹಣ್ಣು ಬಳಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಸ್ವೀಟಾಗಿರುತ್ತೆ. ನಾನಿಲ್ಲಿ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬಹುದು. ನಾನಿಲ್ಲಿ 2 ಅಥವಾ 3 ಜನಕ್ಕೆ ಆಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದು ನೋಡಿ, ಈ ರೀತಿ ರೌಂಡ್ಗೆ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೊಂದೇ ನೀಟಾಗಿ ಹರಡ್ಕೊಳ್ಬೇಕು. ಈ ಒಣ ಹಾಕ್ಲಿಕ್ಕೆ ಮಾಡ್ಕೊಳ್ತೀವಲ್ಲ, ಆ ರೀತಿ ಸಪ್ರೇಟಾಗಿ ಮಾಡಿಕೊಂಡು ಇದನ್ನು ಒಂದು 2 ಅವರ್ ಫ್ರೀಝರ್ನಲ್ಲಿ ಇಟ್ಕೊಳ್ಬೇಕು. ನೋಡಿ, 2 ಅವರ್ ಆದಮೇಲೆ ಇದು ಒಂಥರ ಗಟ್ಟಿಗೆ ಹಾರ್ಡ್ನೆಸ್ ಬರುತ್ತೆ. ಈ ರೀತಿ ಗಟ್ಟಿಗಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀರಲ್ಲಿ ನೆನೆಸಿಟ್ಟಿರುವಂಥ ಗೋಡಂಬಿ ಹಾಗೆ ಒಂದು 4 ಸಿಪ್ಪೆ ತೆಗೆದಿರುವಂಥ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಸ್ಪೂನಷ್ಟು ಕೋಕೋ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡಿ. ಕೋಕೋ ಪೌಡ್ರ್ ಹಾಕ್ಕೊಂಡ್ರೆ ನಿಮಗೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಇಲ್ಲದಿದ್ದರೆ ಪ್ಲೇನ್ ಇರುತ್ತೆ. ಪ್ಲೇನ್ ಬೇಕು ಅನ್ನೋರು ಕೋಕೋ ಪೌಡರ್ನ ಸ್ಕಿಪ್ ಮಾಡಿ. ಜೊತೆಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಬ್ಕೊಂಡ್ರೆ ತುಂಬಾ ಅಂಟು ಅನಿಸುತ್ತೆ. ಅದರಿಂದ ಸ್ವಲ್ಪ ಹಾಲು ಹಾಕಿ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದಕ್ಕೆ ನಾನು ಸಕ್ಕರೆ ಏನು ಬಳಸಿಲ್ಲ ಸಿಹಿಗಾಗಿ. ಅದರಿಂದ ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಬೇಕಂದರೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಬಹುದು ಫ್ಲೇವರ್ಗೆ. ಹಾಗೆ ಸ್ವಲ್ಪ ಹನಿನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸ್ವೀಟ್ ಏನಾದರೂ ಬೇಕು, ಸಪ್ಪೆ ಅನಿಸುತ್ತೆ ನಿಮಗೆ ಅಂತ ಹೇಳಿದ್ರೆ. ಇಲ್ಲದೇ ಇದ್ದರೆ ಹಾಗೇ ಕೂಡ ಸರ್ವ್ ಮಾಡ್ಕೊಳ್ಬೋದು ಮಾಡಿಕೊಂಡು. ಈಗ ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿ ಮಿಲ್ಕ್ ಶೇಕ್ ಥರ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ಗಾದರೆ ಈ ರೀತಿ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಡೆಕೋರೇಷನ್ಗಂತ ನಾನು ಬಾದಾಮಿಯನ್ನು ಪುಡಿ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಪಿಸ್ತಾನೂ ಕೂಡ ಹಾಕ್ಕೊಳ್ಬೋದು ಅಥವಾ ವಾಲ್ನಟ್ ಕೂಡ ಹಾಕ್ಕೊಳ್ಬಹುದು ಮೇಲ್ಗಡೆ, ಈ ರೀತಿ ಡೆಕೋರೇಷನ್ಗಾಗಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ, ಈ ರೀತಿ. ಈಗ ಇದನ್ನು ಸುಮಾರು ಒಂದು 3 ಗಂಟೆಯಿಂದ 4 ಗಂಟೆವರೆಗೂ ಇದನ್ನು ಫ್ರೀಝರ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾನು ಒಂದು 3 ಅವರ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಗಟ್ಟಿಗಾಗಿರುತ್ತೆ. ಈ ರೀತಿ ಫ್ರಿಡ್ಜ್ನಲ್ಲಿ ತೆಗೆದ ತಕ್ಷಣ ಸರ್ವ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ದರೆ ಮತ್ತೆ ಮೆಲ್ಟ್ ಆಗುತ್ತೆ ಇದು. ನಾನು ಕೂಡ ಇದೇ ಮೊದಲು ಬಾರಿಗೆ ಮನೆಯಲ್ಲಿ ಐಸ್ ಕ್ರೀಮ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ಮಗಳು ಕೂಡ ತುಂಬಾ ಇಷ್ಟಪಟ್ಟರು.
ಮೊದಲನೇ ಸರಿ ಈ ರೀತಿ ಮಾಡಿಕೊಟ್ಟಿರೋದ್ರಿಂದ ಏನು ಸ್ವೀಟ್ ಬೇರೆ ಏನೋ ಇರಬೇಕು ಅಂತ ಹೇಳಿಬಿಟ್ಟು ಶಾಕಾಗಿ ನೋಡ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದೇ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿಂದು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಹೇಗಿದ್ದರೂ ಇವಾಗ ಬಿಸಿಲು ಜಾಸ್ತಿ ಇರುತ್ತೆ, ತಂಪಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ನೀವೇ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಬೇಕಿದ್ರೆ ಮಾಡಿಕೊಂಡು ಸ್ಟೋರ್ ಮಾಡಿ 1-2-3 ದಿನ ಕೂಡ ಇಟ್ಕೊಂಡು ತಿನ್ನಬಹುದು. ಐಸ್ ಕ್ರೀಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.